ಯೋಧನ ಪತ್ರವನ್ನು ಎದುರಿಗೆ ಇಟ್ಟುಕೊಂಡು ಇದು ಇಂದಿನ ಅಮ್ಮ ಹೇಳಿದ 8 ಸುಳ್ಳುಗಳು ಎಂಬ ಪುಸ್ತಕದಿಂದ ಆಯ್ದ ಒಂದು ಕತೆ. ಪ್ರಿಯ ಬಂಧುಗಳೇ, ಹೇಗಿದ್ದೀರಿ? ಕುಶಲವಷ್ಟೇ? ಇವತ್ತು ಬೆಳಗ್ಗೆ ತಿಂಡಿಯ ಬಿಡುವಿನ ಮಧ್ಯೆ ತೀರಾ ಆಕಸ್ಮಿಕವಾಗಿ ಟಿವಿ ನೋಡಿದೆ. ಕರ್ನಾಟಕದ ಹಲವು ಕಡೆ ಮಳೆ, ಭಾರೀ ಮಳೆ ಎಂಬ ಸುದ್ದಿ ಕಾಣಿಸಿತು. ಮರುಕ್ಷಣವೇ ಅದೇ ಕರ್ನಾಟಕದ ಒಂದು ಮೂಲೆಯಲ್ಲಿರುವ ನನ್ನ ಊರು, ಅಲ್ಲಿನ ಜನ, ಅವರ ಸಂಕಟ, ಅದರ ಮಧ್ಯೆಯೇ ಸಾಗುವ ಅವರ ಬದುಕು ನೆನಪಾಯಿತು. ಬೈ ಚಾನ್ಸ್ ನಾನು ಈಗ ಊರಲ್ಲಿ ಇದ್ದಿದ್ರೆ ಬೇಸಿಗೆಗೂ ಮೊದಲೇ ಶುರುವಾದ ದಿಢೀರ್ ಮಳೆಯ ಬಗ್ಗೆ ಹೇಗೆಲ್ಲ ಮಾತಾಡ್ತಾ ಇದ್ದೇನೋ ಅನ್ನಿಸಿತು. ಹೌದಲ್ವಾ ಗೆಳೆಯ? ಈಗ ನಿನ್ನ ಕಣ್ಮುಂದೆ ಯುಗಾದಿಯ ಸಂಭ್ರಮ ಇದೆ. ಹಬ್ಬಕ್ಕೆ ಇನ್ನೂ 15 ದಿನ ಬಾಕಿ ಇರುವಾಗಲೇ ಮನೆ ಮಂದಿಗೆಲ್ಲ ಹೊಸ ಬಟ್ಟೆ ತಗೋಬೇಕು. 2 ದಿನ ಮೊದಲೇ ಊರಿಗೆ ಹೋಗಬೇಕು. ಗೆಳೆಯರು ಬಂಧುಗಳ ಜೊತೆ ಆರಾಮವಾಗಿ ಕಾಲ ಕಳೆಯಬೇಕು. ಊರಿಂದ ಬರುವಾಗ ಅವ್ವನ ಕೈಗೆ 500ರ ನೋಟು ಕೊಟ್ಟು, ಇಟ್ಕೊಮ್ಮ, ಇದು ನಿಂಗೆ ಅನ್ನಬೇಕು. ಆಕೆಯ ಮಮತೆಗೆ ನಗುವಾಗಬೇಕು. ತಗೊಂಡಿರೋ ಹೊಸ ಮೊಬೈಲ್ನಲ್ಲಿ ಅಮ್ಮ, ಅಜ್ಜಿ, ತಂಗಿಯ ಮಗಳು ಹೀಗೆ ಎಲ್ಲರ ಫೋಟೋ ತೆಗಿಬೇಕು. ಪುಸಪುಸನೆ ಬೀಡಿ ಎಳಿತಾ ಇದ್ದಾನಲ್ಲ ಅಪ್ಪ, ಅವನದ್ದು ಒಂದು ಫೋಟೋ ತೆಗಿಬೇಕು. ಹಳೆ ಬಟ್ಟೆಯಲ್ಲಿರುವಾಗಲೇ ಫೋಟೋ ಹೊಡೆದಲ್ಲೋ ಎಂಬ ಅವನ ಮಾತಿಗೆ ಖುಷಿಯಿಂದ ನಗಬೇಕು. ಇಂಥದೇ ಯೋಚನೆಯಲ್ಲಿ ನೀನಿರುವಾಗಲೇ ಯಾಕೋಪ್ಪ ನನ್ನ ಕತೆ ಹೇಳ್ಕೋಬೇಕು ಅನ್ನಿಸ್ತಿದೆ. ಕೇಳಿಸ್ಕೋ ಗೆಳೆಯ, ಪ್ಲೀಸ್. ಹೌದು, ನಾನು ಯೋಧ. ಜಮ್ಮು ಕಾಶ್ಮೀರದ ಬಾರ್ಡರ್ನಲ್ಲಿದ್ದೀನಿ. ದಿನದ 12 ಗಂಟೆಯೂ ನನ್ನೆದುರು ಹಿಮಾಲಯ ಇರುತ್ತೆ. ಅದರ ಮುಂದೆ ನಾನು. ಒಂದು ವೇಳೆ PUCಯ ನಂತರ ಇನ್ನೊಂದಿಷ್ಟು ಓದಿದ್ರೆ ನನಗೂ ಬೆಂಗಳೂರಿನಲ್ಲೇ ಕೆಲಸ ಸಿಕ್ತಿತ್ತೋ ಏನೋ. ಆದರೆ ದೇಶ ಪ್ರೇಮದ ಬಿರುಸು ಜೊತೆಗಿತ್ತಲ್ಲ, ಆ ಕಾರಣದಿಂದ ಸೈನ್ಯ ಸೇರಿಕೊಂಡೆ. ಗಡಿ ಕಾಯುವ ಕೆಲಸಕ್ಕೆ ಬಂದೆ. ಈಗ ಪ್ರತಿ ಮುಂಜಾನೆ ಎದ್ದಾಗಲೂ ನನ್ನ ಎದೆ ಸಂತೋಷದಿಂದ ಉಬ್ಬಿರುತ್ತೆ. ಇಷ್ಟೂ ದಿನ ದೇಶದ ಸೇವೆ ಮಾಡಿದೆನಲ್ಲ, ಸಾರ್ಥಕವಾಯಿತು ಬದುಕು ಎಂಬ ಹೆಮ್ಮೆಯೇ ಅದಕ್ಕೆ ಕಾರಣ. ಆದರೆ ಗೆಳೆಯ, ನಾನು ವಿರಾಗಿಯ ಫೋಸ್ ಕೊಡಲಾರೆ. ಎದೆಯೊಳಗೆ ಇರುವುದನ್ನು ಖುಲ್ಲ ಹೇಳಿಬಿಡ್ತೀನಿ. ಸದಾ ದೇಶ ಸೇವೆಯಲ್ಲಿ ಮಗ್ನರಾಗಿರುವ ಸೈನಿಕರ ಬದುಕು ಹೇಗಿದೆ ಎಂದು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಹೌದು, ನಮ್ಮದು ಅತಂತ್ರ ಬದುಕು, ನೆಲೆ ತಪ್ಪಿದ ಬದುಕು, ಸಾವಿನೊಂದಿಗೆ ಸದಾ ಸರಸವಾಡುವ ಬದುಕು. ಈಗ ಏನೇ ಟೆಕ್ನಾಲಜಿ ಬಂದಿದೆ ಅಂದುಕೊಂಡರೂ ಆತ್ಮೀಯರಿಂದ ನಾವು ದೂರ. ಗಡಿ ಕಾಯುವವನು ಮೊಬೈಲು ಬಳಸುವಂತಿಲ್ಲ. ದೂರದ ದಿಲ್ಲಿಗೂ ಒಂದೇ ದಿನದಲ್ಲಿ ಹೋಗುವ ಕೊರಿಯರ್ ಸೌಭಾಗ್ಯ ಕಾಶ್ಮೀರದ ಗಡಿಯಲ್ಲಿನ ಯೋಧನಿಗೆ ಇಲ್ಲ. ಅವನಿಗೆ ಈಗಲೂ ಅಂಚೆಯಣ್ಣನೇ ಗೆಳೆಯ, ಅವನೇ ಬಂಧು, ಅವನೇ ಸಂದೇಶ ವಾಹಕ. ಹೌದಲ್ಲವಾ? ನಾವು ಆತ್ಮೀಯರಿಂದ ದೂರ ಅಂದೆ. ಗೊತ್ತಿರಬೇಕಲ್ಲ ನಿನಗೂ. ಸೇನೆಯಲ್ಲಿ ಇರುವವನು ತಮ್ಮ ಊರಿಗೆ ದಿನ ಫೋನ್ ಮಾಡುವಂತಿಲ್ಲ. ವಾರಕ್ಕೋ 15 ದಿನಕ್ಕೋ ತಿಂಗಳಿಗೋ ಒಮ್ಮೆ ಫೋನ್ ಮಾಡಿದರೂ ಗಂಟೆಗಟ್ಟಲೆ ಹರಟುವಂತಿಲ್ಲ. ಬೈ ಚಾನ್ಸ್ ತಂದೆಯೋ, ತಂಗಿಯೋ, ಅಮ್ಮನೋ, ಭಾವನೋ ದಿಢೀರ್ ತೀರಿಕೊಂಡರೆ ಅವರನ್ನು ಕಡೆಯ ಬಾರಿಗೆ ನೋಡಲು ಬರುವಂತಿಲ್ಲ. ಹೋಗಲಿ, ಸುದ್ದಿ ತಿಳಿದ ಮೇಲಾದರೂ ನೆಮ್ಮದಿಯಿಂದ ಒಂದು ಕಡೆ ಹತ್ತು ಹಗುರ ಆಗೋಣ ಅಂದರೆ ಇಲ್ಲ. ಅದು ಮೈಮರೆಯುವ ಕ್ಷಣವೇ ಅಲ್ಲ. ಸೆಂಟಿಮೆಂಟ್ಗೆ ಅಲ್ಲಿ ಜಾಗವಿಲ್ಲ. ಉಕ್ಕಿ ಬಂದ ಕಣ್ಣೀರು ಧುಮ್ಮಿಕ್ಕುವ ಮೊದಲೇ ಆ ಥರಥರ ಚಳಿಯ ಮಧ್ಯೆಯೇ ಅದು ಇಂಗಿ ಹೋಗಬೇಕು. ವೀರ ಯೋಧ ಅನ್ನಿಸಿಕೊಂಡ ನಾನು ಅಳುತ್ತಾ ಕೂತರೆ, ಛೆ, ಅದು ಭಾರತಾಂಬೆಗೆ ಮಾಡುವ ಅವಮಾನವಲ್ಲವ ಗೆಳೆಯ? ಇಷ್ಟ ಆಯ್ತಲ್ಲ. ನಮ್ಮ ದಿನನಿತ್ಯದ ರೊಟೀನು ನೆನಪಿಸಿಕೊಂಡರೂ ಸಾಕು, ಒಮ್ಮೊಮ್ಮೆ ದಿಗಿಲಾಗುತ್ತದೆ, ಸಂಕೋಚವೂ ಆಗುತ್ತದೆ. ನಾವು ಬೆಳಗ್ಗೆ ಎದ್ದವರೇ ಶೇವಿಂಗ್ ಮಾಡಲೇಬೇಕು. ಅದು ನಿಯಮ, ಶಿಸ್ತು. ಆಮೇಲೆ ಚಕ್ಕನೆ ಬಂದು ಸ್ನಾನ, ನಂತರ ಡ್ಯೂಟಿಗೆ ಎಂದು ಹೊರಟರೆ ಹೆಗಲಿಗೆ ರೈಫಲ್ಲು.
ಮನದ ತುಂಬ ದೇಶದ ಚಿಂತೆ. 12 ಗಂಟೆಯ ಕಾಫಿ, ಮಧ್ಯಾಹ್ನದ ಊಟ, ನಂತರದ 5 ನಿಮಿಷದ ತೂಕಡಿಕೆ, ಸಂಜೆಯ ಬಿಸಿ ಬಿಸಿ ಟೀ, ರಾತ್ರಿ 8ವರೆಗೆ NDTV ನ್ಯೂಸು, 9ವರೆಗೆ ಭೂರಿ ಭೋಜನ, ಮಕ್ಕಳೊಂದಿಗೆ ಮಾತು, 10ವರೆಗೆ ನಿದ್ದೆ. ಇಲ್ಲಣ್ಣ, ಅಂಥದೊಂದು ಬದುಕು ನಮಗಿಲ್ಲ. ಹವಾಮಾನದ ವೈಪರೀತ್ಯದ ಮಧ್ಯೆ ಬದುಕ್ತೀವಲ್ಲ, ಸಂಜೆಗೆ ವಾಪಸ್ಸು ಬರ್ತೀವಿ ಅನ್ನೋ ನಂಬಿಕೆಯೇ ನಮಗೆ ಇರುವುದಿಲ್ಲ. ಶತ್ರು ಕಂಡರೆ ಸಾಕು ನಮ್ಮ ರೈಫಲ್ಲು ಮೊರೆಯುತ್ತದೆ. ಆ ಕಡೆಯಿಂದ ಬಂದವನೇನು ಕಡಲೆಕಾಯಿ ತಿಂತಾ ಇರ್ತಾನಾ? ಅವನು ಗುಂಡು ಹೊಡಿತಾನೆ. ಇದ್ದರೆ ಗೆಲುವು, ಸೋತರೆ ಸಾವು ಎಂದುಕೊಂಡೇ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಯೊಂದಿಗೆ ಹೋರಾಟಕ್ಕಿಳಿತೀವಿ ನಾವು. ಇದು ಯುದ್ಧ ಕಾಲದ ಮಾತಾಯಿತು. ಅಂಥದ್ದೇನೂ ಇಲ್ಲ, ಎಲ್ಲ ಕೂಲ್ ಅಂದುಕೊಂಡರೆ ಅದೇ ವೇಳೆಗೆ ಇನ್ನೆಲ್ಲೋ ಭೂಕಂಪವಾದ, ಪ್ರವಾಹ ಬಂದ ಸುದ್ದಿ ಬರುತ್ತದೆ. ತಕ್ಷಣವೇ ಅಲ್ಲಿಗೆ ಓಡಬೇಕು. ನೊಂದವರಿಗೆ ಹೆಗಲಾಗಬೇಕು. ಜೀವದ ಹಂಗು ತೊರೆದು ಕೆಲಸ ಮಾಡಬೇಕು. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಅಕ್ಕ ತಂಗಿಯರನ್ನೇ ಹೋಲುವ, ಅಣ್ಣನ ಮಕ್ಕಳ ಥರಾನೇ ಇರುವ, ಅವ್ವನಷ್ಟೇ ಸುಕ್ಕು ಸುಕ್ಕು ಮೈಯ, ಗೆಳತಿಯಷ್ಟೇ ಸುಂದರ ಮುಖದ ಶವಗಳು ಸಿಕ್ಕಿಬಿಡುತ್ತವೆ. ಆಗಲೂ ಅಷ್ಟೇ, ಒಂದರೆಗಳಿಗೆ ಊರು, ಅಲ್ಲಿನ ಬಂಧು ಬಳಗದವರು ನೆನಪಾಗುತ್ತಾರೆ. ಆಗಲೇ ಊರಲ್ಲಿ ಯಾರಿಗಾದರೂ ಏನಾದರೂ ಆಗಿದ್ರೆ ಎಂಬ ಯೋಚನೆ ಬಂದಾಗ ಜೀವ ಝಲ್ಲೆನ್ನುತ್ತದೆ. ಆದರೆ ಏನು, ಆಗಲೂ ಸೈನಿಕ ಅಳುವಂತಿಲ್ಲ. ಬದುಕಿಸಲು ಬಂದವನೇ ಬಿಕ್ಕಳಿಸಲು ನಿಂತರೆ ಬದುಕು ಕಳೆದುಕೊಂಡವರ ಗತಿಯೇನು? ಇನ್ನೂ ಒಂದು ಮಾತಿದೆ. ನಾನೇನೋ ದೇಶ ಸೇವೆಯ ಕಾರಣದಿಂದ ಯುದ್ಧ ಮಾಡ್ತೀನಿ, ಅಕಸ್ಮಾತ್ ಯುದ್ಧ ಕೈದಿಯಾಗಿ ಸೆರೆ ಸಿಕ್ಕಿದೆ ಅಂದರೆ ಭಗವಂತ, ಆಗಿನ ಪಾಡು ನಾಯಿಗಳಿಗೂ ಬೇಡ. 18-20 ವರ್ಷಗಳ ನಂತರ ಬದುಕಿ ಬಂದರೆ ಅದು ಪವಾಡ. ಅಥವಾ ಯುದ್ಧದಲ್ಲಿ ಶತ್ರುಗಳ ಗುಂಡಿಗೆ ಸಿಕ್ಕಿ ಕೈಕಾಲು ಕಳೆದುಕೊಂಡರೆ ನಂತರದ ಸ್ಥಿತಿ ಘೋರ. ಒಂದು ಕಡೆಯಲ್ಲಿ ಸರ್ಕಾರಗಳು ಸರಿಯಾಗಿ ನೋಡಿಕೊಳ್ಳಲ್ಲ, ಈ ಕಡೆ ಸಮಾಜದಲ್ಲೂ ಮರ್ಯಾದೆ ಸಿಗಲ್ಲ. ಒಂದು ವೇಳೆ ಯುದ್ಧಕ್ಕೆ ಹೋದವನು ಸತ್ತು ಹೋದರೆ ಮುಗಿದೇ ಹೋಯಿತು. ಅವನ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಬಂಧುಗಳನ್ನು ಯಾರೂ ಕ್ಯಾರೆ ಅನ್ನುವುದೂ ಇಲ್ಲ. ಅವರ ಬದುಕು ಛಿದ್ರ. ಹೌದು ಗೆಳೆಯ, ಇದನ್ನೆಲ್ಲ ನೆನಪು ಮಾಡಿಕೊಂಡಾಗ ಛೇ, ದೇಶ ಸೇವೆಗೆ ಪ್ರತಿಫಲ ಇಷ್ಟೇನಾ ಅನ್ನಿಸುವುದುಂಟು. ಶತ್ರುಗಳು, ಗೆಳೆಯರು, ಅಪರಿಚಿತರು ಸಾಯುವುದನ್ನು ದಿನ ನೋಡ್ತಾನೆ ಇರ್ತೀವಲ್ಲ, ಅದೇ ಕಾರಣದಿಂದ ಒಂದು ಬಗೆಯ ವೈರಾಗ್ಯ ಬೆಳೆಸಿಕೊಂಡರೂ ವರ್ಷದ ರಜೆಯಲ್ಲಿ ಹೆಣ್ಣು ನೋಡಲು ಹೋದರೆ ಮಿಲಿಟ್ರಿಲಿ ಇರೋ ಹುಡುಗನಿಗೆ ಹೆಣ್ಣು ಕೊಡಲ್ಲ ಕಣ್ರಿ ಅಂತಾರಲ್ಲ ಜನ. ಹಾಗೆಲ್ಲ ಎಷ್ಟು ನೋವಾಗುತ್ತೆ ಗೊತ್ತಾ? ಕ್ಷಮಿಸು, ಏನೇನೋ ಹೇಳಿಬಿಟ್ಟೆ. ಹಬ್ಬದ ಸಡಗರದಲ್ಲಿ ಊರಿಗೆ ಹೋಗಿ ಹೇಗೆಲ್ಲ ಮೆರೀಬೇಕು ಎಂದು ಯೋಚಿಸುತ್ತಿದ್ದ ನಿನಗೆ ಭಂಗವಾಗಿರಬೇಕು. ಮೊನ್ನೆ ಆಕಸ್ಮಿಕವಾಗಿ ಟಿವಿಯಲ್ಲಿ ಕರ್ನಾಟಕದ ಸುದ್ದಿ ಕೇಳಿದ್ದೇ ತಡ, ಊರು ನೆನಪಾಯಿತು. ಅವ್ವ ನೆನಪಾದಳು. ಅಪ್ಪ ಕಣ್ಮುಂದೆ ಬಂದ. ಯುಗಾದಿಯ ಸಂಭ್ರಮದ ಗೆಜ್ಜೆ ಸುಮ್ಮನೆ ಸದ್ದು ಮಾಡಿತು. ಹೇಗಿದ್ದರೂ ನೀನು ಊರಿಗೆ ಹೋಗ್ತೀಯಲ್ಲ, ಆಗ ಒಂದ್ಸಲ ನಮ್ಮ ಮನೆಗೂ ಹೋಗಿ ಬಾ ಎಂದು ಹೇಳಲು ಈ ಪತ್ರ ಬರೆದು ಬಿಟ್ಟೆ. ನನ್ನ ಉಸಿರು ಇರುವವರೆಗೂ ಭಾರತಾಂಬೆಯ ಕೂದಲೂ ಕೊಂಕದು. ಆದರೆ ಊರಲ್ಲಿದ್ದಾಳಲ್ಲ ಅಮ್ಮ, ನನಗೆ ಅವಳದ್ದೇ ಚಿಂತೆ, ಅವಳದ್ದೇ ಧ್ಯಾನ. ಅವಳ ಕಷ್ಟ ಸುಖವನ್ನು ನೀನೊಮ್ಮೆ ವಿಚಾರಿಸಿ ಪತ್ರ ಬರಿ. ಆಕೆಯನ್ನು ನೀನು ಅವ್ವ ಎಂದೇ ಕರೆತಿದ್ದೀಯಲ್ಲ, ನಮ್ಮ ಸಂಬಂಧ ವಿವರಿಸಲು ಇನ್ಯಾವ ಪದ ಬೇಕು? ಕಾಯ್ತಾ ಇರ್ತೀನಿ, ಪತ್ರ ಬರಿ. ಉಳಿದಂತೆ ಉಭಯ ಕುಶಲೋಪರಿ ಸಾಂಪ್ರತ. ನಮಸ್ಕಾರ. ಸ್ನೇಹಿತರೆ, ಇದು ಕಾಶ್ಮೀರದ ಗಡಿಯಲ್ಲಿರುವ ಯೋಧನೊಬ್ಬನ ಪತ್ರ. ನಿರೂಪಣೆಯ ದಾಟಿ ಬದಲಾಗಿದೆ ಅಷ್ಟೇ, ಹೌದಲ್ವಾ? ಈತ ನಿಮ್ಮೂರಿನ ಒಬ್ಬ ಯೋಧನೂ ಆಗಿರಬಹುದು. ಯುಗಾದಿಗೆಂದು ಊರಿಗೆ ಹೋದಾಗ ಪ್ಲೀಸ್ ಒಮ್ಮೆ ಅವನ ಮನೆಗೆ ಹೋಗಿ ಬನ್ನಿ. ಹಾಗೆ ಮಾಡಿದರೆ ಯೋಧನ ತಾಯಿ ಖುಷಿಯಾಗುತ್ತಾಳೆ. ಆಕೆಯ ನಗು ಯೋಧನ ಕೆಚ್ಚು ಹೆಚ್ಚಿಸುತ್ತದೆ. ಭಾರತಾಂಬೆಯ ಜೊತೆಗೆ ನಮ್ಮನ್ನು ಕಾಪಾಡುತ್ತದೆ.
ನಿಜವಾದ ಯುಗಾದಿ ಎಂದರೆ ಅದು ಅಲ್ಲವೇ ಸ್ನೇಹಿತರೆ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮಗೆ ಈ ಧ್ವನಿ ಸುರುಳಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.